ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಎಚ್ ಅಂತೇಳಿ, ಕನ್ನಡ ವಿಭಾಗ, ಕ್ರಿಸ್ತ ಜಯಂತಿ ಡೀಮ್ ಟು ಬಿ ಯೂನಿವರ್ಸಿಟಿ, ಕೆ ನಾರಾಯಣಪುರ, ಬೆಂಗಳೂರು. ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ಬಂದು ಪಿ ಲಂಕೇಶ್ ಅವರ ಅವ್ವ ಅನ್ನುವಂಥ ಕಾವ್ಯವನ್ನ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಗೆಲ್ಲ ಗೊತ್ತಿದೆ, ಲಂಕೇಶ್ ಅವರು ಅವ್ವ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದುವರೆಗೂ ತಾಯಿಯ ಮೇಲೆ ಬಂದಿರತಕ್ಕಂಥ ಒಂದಿಷ್ಟು ಕವಿತೆಗಳನ್ನ ನಾವು ಅವಲೋಕನ ಮಾಡಿದಾಗ್ಲೂ ಕೂಡ ಲಂಕೇಶ್ ಅವರು ಕಟ್ಟಿಕೊಟ್ಟಿರುವಂತಹ ಸಹಜತೆ ಒಳಗಡೆ ಲಂಕೇಶ್ ಅವರು ಕಟ್ಟಿಕೊಟ್ಟಿರುವಂತಹ ಮಾತುಗಳು ಅಥವಾ ಅವರ ಧ್ವನಿಗಳು ಅಥವಾ ಅವರು ಮಾತಾಡ್ತಿರುವಂತಹ ಇಡೀ ಅವರ ರೂಪಕ ಭಾಷೆಯನ್ನ ನೋಡಿದ್ರೆ ನಾವು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಅವನ ಬಗೆಗೆ ಬಂದಿರತಕ್ಕಂಥ ಶ್ರೇಷ್ಠ ಕವಿತೆ ಅಂತಂದ್ರೂ ಕೂಡ ಈ ಕವಿತೆಯನ್ನ ನಾವು ತಪ್ಪಾಗ್ಲಕ್ಕಿಲ್ಲ. ಈ ಕವಿತೆಯನ್ನ ನಾವು ನೋಡಿದ್ರೆ ಒಂದು ರೀತಿಯ ದುಃಖವನ್ನ, ಒಂದು ರೀತಿಯ ಕೃತಜ್ಞತೆಯನ್ನ, ಹಾಗೆ ವಾಸ್ತವದ ನಿರ್ದಾಕ್ಷಿಣ್ಯ ಅನಾವರಣವನ್ನ ಮಾಡ್ತಾ ಇರುವಂತ ಶೋಕಗೀತೆಯಾಗಿ ನಮಗೆ ಕಾಣ್ಬಿಡುತ್ತೆ. ತಮ್ಮ ತಾಯಿ ನಿಧನರಾದಾಗ ಲಂಕೇಶ್ ಅವರು ತಾಯಿಯ ಕೃತಜ್ಞತೆಗೋ ಅಥವಾ ತಾಯಿ ನೋಡ್ಕೊಂಡಂತ ರೀತಿಗೋ ಅಥವಾ ತಾಯಿಯ ಮೇಲಿನ ಒಲವಿಗೋ ಲಂಕೇಶ್ ಅವರು ಬರೆದಿರುವಂತಹ ಅದ್ಭುತವಾದಂತಹ ಕಾವ್ಯ ಅವ್ವ. ನಾವು ಕೇಂದ್ರ ರೂಪಕವಾಗಿ ಕಾವ್ಯವನ್ನು ನೋಡೋದಾದ್ರೆ ಅವನನ್ನ ನಮ್ಗೆ ಗೊತ್ತಿದೆ, ನಾವು ತಾಯಿಯನ್ನ ಓದಿಸ್ತಾ ಇದೀವಿ ಇಲ್ಲಿಗೆ ಅಂದ್ರೆ ದೇವರಿಗೆ, ದೇವತೆಗೆ, ನದಿಗೆ, ಇಡೀ ಭಾರತೀಯ ಸಮಾಜವನ್ನು ನೀವು ಸುಮ್ಮನೆ ಉದಾಹರಣೆಗೆ ತಗೊಂಡ್ರೆ ನಾವು ತಾಯಿಯನ್ನ ಅಥವಾ ಹೆಣ್ಣನ್ನ ಎಲ್ಲಿಗೆ ಹೋಲಿಸ್ತಿದೀವಿ ಅಂದ್ರೆ ಒಂದು ಪ್ರಕೃತಿಗೆ, ಗಿಡಕ್ಕೆ, ಮರಕ್ಕೆ, ದೇವತೆಗಳಿಗೆ, ನದಿಗೆ, ಭೂಮಿ ತಾಯಿಗೆ, ದೇಶಕ್ಕೆ, ಈ ರೀತಿಯಾಗಿ ಹೆಣ್ಣನ್ನ ಈ ರೀತಿಯೆಲ್ಲ ಹೋಲಿಸ್ತಾ ಇದ್ರೆ ಲಂಕೇಶ್ ಅವರು ಈ ಕವಿತೆ ಒಳಗಡೆ ತಾಯಿಯನ್ನ ಹೋಲಿಸ್ತಾ ಇರೋದು ಎಲ್ಲಿಗೆ ಅಂದ್ರೆ ಫಲವತ್ತಾದ ಕಪ್ಪು ನೆಲ ಅಂತ. ಫಲವತ್ತಾದ ಕಪ್ಪು ನೆಲ ಅಂತಂದ್ರೆ ನಿಮಗೆ ಗೊತ್ತಿದೆ, ಭೂಮಿ ಕಪ್ಪು ನೆಲಕ್ಕೆ ಇರುವಂತಹ ಶ್ರೇಷ್ಠತೆಯೇ ಅದು. ಎಷ್ಟು ನೀವು ಅದಕ್ಕೆ ತುಂಬಾ ಮಳೆ ಆಗತ್ತೆ ಇಲ್ಲ, ನೀವು ಒಂದ್ಸರಿ ಮಳೆ ಬಂದ್ರೆ ಎಷ್ಟೋ ದಿನಗಳ ಕಾಲ ಅದು ತನ್ನ ಒಡಲಲ್ಲಿ ನೀರನ್ನ ಇಟ್ಕೊಂಡು ಭೂಮಿಗೆ ಫಲವತ್ತಾದಂತಹ ಗಿಡಗಳನ್ನ ಅಥವಾ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಶಕ್ತಿ ಅದಕ್ಕಿದೆ. ಅದಕ್ಕೆ ಅವ್ರು ಮಾತಾಡ್ತಾ ಸುಟ್ಟಷ್ಟು ಕಸುವು ತಾಯಿಯ ಬಗೆಗೆ, ಭೂಮಿ ತಾಯಿಯನ್ನ ಮಾತಾಡ್ತಾ ನೆನಿತಾನೆ ತಾಯಿಯನ್ನ, ಭೂಮಿ ತಾಯಿಯಷ್ಟು ನನ್ನ ತಾಯಿ ಏನು ಅಂತಂದ್ರೆ ತುಂಬಾ ಪವಿತ್ರಳು, ಅಥವಾ ಅಷ್ಟು ಅವಳು ಏನು ಅಂತಂದ್ರೆ ತನ್ನ ನೋವನ್ನ ಉಂಡು ಹೊರಗೆ ಸಂತೋಷವನ್ನ ಕೊಡ್ತಿದ್ದಂತಹ ಮಾತೃತ್ವದ ಪರಿಕಲ್ಪನೆಯ ಒಳಗಡೆ ನನ್ನ ತಾಯಿ ಅಷ್ಟು ಶ್ರೇಷ್ಠಳು ಅನ್ನುವಂತ ಮಾತುಗಳನ್ನ ಅವ್ರು ಮಾತಾಡ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಸುಟ್ಟಷ್ಟು ಕಸಿವು, ನೊಂದಷ್ಟು ಹೂವನ್ನು, ಮಣ್ಣಿನಂತೆಯೇ ನೋವನ್ನ ನುಂಗಿ ಒಡೆದರೂ ಹಸಿವನ್ನೇ ನೀಡುವ ತಾಳ್ಮೆ ಅವಳಿಗಿದೆ ಅಂತ. ನೋಡಿ, ಅಲ್ಲಿ ಹಸಿರು ಪತ್ರದಾರವು ಬಿಳಿಯ ಹೂವು ಹಬ್ಬ, ಬದುಕು ನೀಡುವ ಸೃಷ್ಟಿಸುವ ಶಕ್ತಿ ಯಾರಿಗಿದೆ ಅಂತಂದ್ರೆ ತಾಯಿಗಿದೆ ಅನ್ನುವಂತ ಮಾತುಗಳನ್ನ ಮಾತಾಡ್ತಿದ್ದಾರೆ. ಜೊತೆಗೆ ಮಣ್ಣಿನೊಂದಿಗೆ ಮಣ್ಣಾಗಿ ಕರಗಿ ಹೋದಂತ ಅವಳ ಯೌವನವನ್ನ ಕುರಿತು ಮಾತಾಡ್ತಾನೆ ಅವ್ವ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತಂದ್ರೆ, ಅಪ್ಪ ಏನ್ ತುಂಬಾ ಒಳ್ಳೆಯವನಲ್ಲ, ಅವನೆಂತವನು ಅಂತಂದ್ರೆ ಅವನು ನಮ್ಗೆಲ್ಲ ಗೊತ್ತಿದೆ, ಇವತ್ತಿನ ಸೊಸೈಟಿ ಪರವಾಗಿಲ್ಲ, ಆದ್ರೆ ಇಂದಿನ ಸಮಾಜದಲ್ಲಿ ಪುರುಷ ಅಂತಂದ್ರೆ ಅವ್ನು ಏನ್ ಮಾಡಿದ್ರು ಯಾರು ಕೇಳಬಾರ್ದು. ಇಡೀ ಮನೆಯ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತಂದ್ರೆ ನೇರವಾಗಿ ಯಜಮಾನ ಬಂದು ಪುರುಷ ಆಗಿದ್ದಾನೆ, ಆದ್ರೆ ಇಡೀ ಮನೆಯನ್ನ ನೋಡ್ಕೋಬೇಕಾದಂತ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಹೆಣ್ಣಿಗಿದೆ ಅಂತ, ಮಹಿಳೆಗಿದೆ ಅಂತ. ಅದಕ್ಕೆ ಅಲ್ಲಿ ನೋಡಿ, ಅದು ಕವಿತೆ ಒಳಗಡೆ ಮಾತಾಡ್ತಾನೆ ಅಪ್ಪನ ಮೆಚ್ಚಿಸಿ ತೋಳ ಬಂದಿಯಾಗಿದ್ದಳು. ಅಂದ್ರೆ ಹೊರಗಡೆನೂ ಕೆಲಸ ಮಾಡ್ತಾ ಇದ್ದಾಳೆ, ಹೊರಗಡೆನೂ ಕೆಲಸ ಮಾಡ್ತಾನೆ ಬಂದೇನ್ ಮಾಡ್ತಿದ್ದಾಳೆ ಅಂದ್ರೆ ಅಪ್ಪನನ್ನ ಒಲಸಿಕೊಳ್ಳುವಂತಹ ಮನಸ್ಥಿತಿಯನ್ನ ತಾಯಿ, ಅಂದ್ರೆ ಹೊರಗಡೆನೂ ಅವಳು ಕೆಲಸ ಮಾಡ್ತಿದ್ದಾಳೆ, ಮನೆ ಒಳಗಡೆ ತಂದೆಯನ್ನು ಕೂಡ ನಿಯಂತ್ರಿಸುವಂತ ಶಕ್ತಿ ಅವಳನ್ನ ಕಂಡುಕೊಂಡಿದ್ದಾಳೆ ಅನ್ನುವಂತ ಮಾತುಗಳನ್ನ ಹೇಳ್ತಾಳೆ. ಒಲವ ಕೈಯಲ್ಲಿ ಹೊತ್ತು ಹೂವಲ್ಲಿ ತಾನಾಗಿ ಹೂವಾಗಿ ಅನ್ನುವಂಥ ಮಾತುಗಳನ್ನ ನೋಡಿದ್ರೆ ತಾಯಿ ಪಡ್ತಿರುವಂತ ಕಷ್ಟವನ್ನ ಲಂಕೇಶ್ ಅವರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾರೆ, ಯೌವನವ ಕಳೆದಳು ಚಿಂದಿ ಸೀರೆಯನ್ನ ಉಟ್ಕೊಂಡು ಅಂತ. ಅಂದ್ರೆ ತಾಯಿಯನ್ನವಳು ಇಡೀ ಯೌವನ ಅಂದ್ರೆ ಜೀವಮಾನ ಪೂರ್ತಿಯಾಗಿ ತನ್ನ ಕುಟುಂಬಕ್ಕೋಸ್ಕರ, ಮನೆಗೋಸ್ಕರ, ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಮಾಡಿದಾಳೆ ಅಂತಂದ್ರೆ ತನ್ನ ಕುಟುಂಬವನ್ನ ನಿಯಂತ್ರಿಸೋಸ್ಕರ ಅಥವಾ ಕುಟುಂಬವನ್ನ ಒಂದ್ ರೀತಿ ಕಾಪಾಡೋದಕ್ಕೋಸ್ಕರ ತನ್ನ ಜೀವನವನ್ನೇ ಪಣವಾಗಿಟ್ಟು ಏನ್ ಮಾಡಿದಾಳೆ ಅಂತಂದ್ರೆ ತನ್ನ ಬದುಕನ್ನ ಕಳೆದಿದ್ದಾಳೆ ಅನ್ನುವಂತ ಮಾತುಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನಾವು ನೋಡೋದಾದ್ರೆ ಬಡತನ ಬೇಗ ಹೇಗಿತ್ತು, ಸಣ್ಣ ಸಣ್ಣ ದುರಂತಗಳನ್ನ ಯಾವ ರೀತಿಯಾಗಿ ಅವಳು ಹೋರಾಟದ ಮೂಲಕ ಎದುರಿಸ್ತಾ ಇದ್ಲು ಅನ್ನುವಂತ ಮಾತುಗಳನ್ನ, ಅವಳು ಎಂತೆಂತದಕ್ಕೆ ದುಃಖ ಪಡ್ತಿದ್ದಾಳೆ ಅಂತ, ಅಥವಾ ಅವ್ವ ಎಷ್ಟು ರೀತಿಯಾಗಿ ಕಷ್ಟಪಟ್ಟು ಅಳ್ತಿದ್ಲು ಅಂತ ಅನ್ನೋದನ್ನ ಅವರು ಮಾತಾಡುವಂತ ಮಾತುಗಳು ಹೇಗಿದಾವೆ ಅಂದ್ರೆ, ಎಷ್ಟೋ ಸಲ ಈ ಮುದುಕಿ ಹತ್ತಳು, ಯಾವ್ದಕ್ಕೆ ಅಳ್ತಿದ್ದಾಳೆ, ಎಷ್ಟೋ ಸರಿ ಮೀನ್ಸ್ ಇಡೀ ಅವರು ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕನೂ ಬಂದಾಗ್ಲೂ ಅವರಿಗೆ ತನ್ನ ತಾಯಿಯ ಕಷ್ಟವನ್ನ ಅಥವಾ ತನ್ನ ತಾಯಿಯ ನೋವನ್ನ ಅವ್ರು ಕಂಡಿದ್ದಾರೆ. ಆ ಕಂಡಿರುವಂತಹ ನೋವು ಮತ್ತೆ ಕಷ್ಟಗಳನ್ನ ಅವರು ಈ ರೀತಿ ಯಾವ ರೀತಿ ಮುದುಕಿ ಹತ್ತಳು ಎಷ್ಟೋ ಸಲ, ಯಾವ್ದಕ್ಕೆ, ಕಾಸಿಗಾಗಿ, ಅಂದ್ರೆ ಹಣಕ್ಕಾಗಿ, ಜೀವನ ಮಾಡೋದಕ್ಕೆ ಹಣ ಬೇಕು, ಅದಕ್ಕೋಸ್ಕರ ಸಿಗ್ತಾ ಇಲ್ಲ ಮನೆ ಒಳಗಡೆ. ತುಂಬಾ ಗಂಡ ನೋಡಿದ್ರೆ ಈ ರೀತಿ ಇದ್ದಾನೆ, ಅವನು ಫ್ಯಾಮಿಲಿಗೋಸ್ಕರ ಯಾವ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಮಕ್ಕಳನ್ನ ನೋಡ್ಕೋಬೇಕಾದಂತ ಜವಾಬ್ದಾರಿ
ಲಂಕೇಶ್ ಅವ್ರ ತಾಯಿ ಮೇಲೆ ಬಿದ್ದಿದೆ. ಇಡೀ ಮನೆ ಗಂಡ ಮಕ್ಕಳನ್ನ ನೋಡ್ಕೋಬೇಕಾದಂತ ಹೊಣೆಗಾರಿಕೆ ಬಂದಾಗ ಕಾಸು ಬೇಕೇ ಬೇಕು. ಕಾಸಿಗೋಸ್ಕರ ಪೈರು ಕೆಟ್ಟೋಗಿದೆ ಅಥವಾ ಪೈರು ಸರಿಯಾಗಿ ಬಂದಿಲ್ಲ, ಬೆಳೆ ಸರಿಯಾಗಿ ಬಂದಿಲ್ಲ ಅಂತ ಹತ್ತಿದ್ದಾಳೆ. ಅಥವಾ ಸತ್ತ ಕರು ಇದ್ರೆ ಮನೆ ಒಂದು ಕುಟುಂಬ ಯಾವ ರೀತಿನೋ ಹಾಲು ಮೊಸರು ಏನೋ ಮಾಡ್ಕೊಂಡು ಕುಡಿಬಹುದು, ಯಾವ್ದೋ ರೀತಿ ಜೀವನ ಮಾಡ್ಬೋದು ಅನ್ನುವಂತ ನೆಲ ಒಳಗಡೆ ಕರು ಸತ್ತೋಗಿದೆ, ಅದಕ್ಕೋಸ್ಕರ ಅಳ್ತಿದ್ದಾಳೆ. ತಪ್ಪಿಸಿಕೊಂಡ ಮುದಿ ಎಮ್ಮೆನ ಹುಡ್ಕೊಂಡು ಊರೂರು ಅಲ್ದಿದ್ದಾಳೆ ಬರಿಗಾಲಲ್ಲಿ ಅನ್ನುವಂತ ಮಾತುಗಳನ್ನ ನೋಡಿದ್ರೆ ತಾಯಿಯ ಕಷ್ಟಗಳನ್ನ ಯಾವ ರೀತಿ ಲಂಕೇಶ್ ಅವರು ನೋಡಿದರೆ, ಯಾವ ರೀತಿ ಒಂದು ಸಮುದಾಯಕ್ಕೆ ಅಥವಾ ಮುಂದಿನ ಯುವ ಪೀಳಿಗೆಗೆ ತಾಯಿಯನ್ನ ನೋಡಬೇಕಾದಂತ ರೀತಿಯನ್ನ ಕುರಿತು ಅರ್ಥ ಮಾಡಿಸ್ತಿರೋದನ್ನ ನಾವು ಇಲ್ಲಿ ನೋಡ್ಬೋದು. ಅವ್ರು ಮಾತಾಡ್ತಾನೆ ಹೇಳ್ತಾರೆ, ನನ್ನ ತಾಯಿ ಬಂದು ಪುರಾಣದ ಆದರ್ಶ ಪುರುಷರ ಹೆಂಡತಿಯರಂತಲ್ಲ ಅಂತ. ಅದಕ್ಕೆ ಅವರು ಉತ್ತರ ಕೊಡೋದೇನು ಅಂತಂದ್ರೆ, ಅಥವಾ ಕವಿತೆ ಒಳಗಡೆ ಮಾತಾಡ್ತಿರೋದು ನನ್ನ ತಾಯಿ ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆ ಅವ್ರ ರೀತಿಯಲ್ಲಿ ಶಾಂತ ಶ್ವೇತ ಗಂಭೀರೇ ಅಲ್ಲ, ಅಥವಾ ದೇವರ ಪೂಜೆ ಹರಿಕತೆ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡ್ಲಿಲ್ಲ ಅಂತ. ಎಷ್ಟು ಮೈ ರೋಮಾಂಚನಗೊಳಿಸುವಂತ ಮಾತು ಅಂತಂದ್ರೆ, ನಾವು ಯಾವಾಗ್ಲೂ ಹೇಳ್ತೀವಿ ಪುರಾಣ ಪಾತ್ರಗಳಲ್ಲಿ 5 ಜನ ಪತಿವ್ರತೆಯರಿದ್ದಾರೆ, ಅಥವಾ ಗಂಡನನ್ನ ಕಾಪಾಡ್ಕೊಂಡಿದ್ದವ್ರು ಇದ್ದಾರೆ, ಅಥವಾ ಇಡೀ ಫ್ಯಾಮಿಲಿಯನ್ನ ನಿರ್ವಹಿಸಿದವ್ರು ಇದ್ದಾರೆ, ಅವ್ರು ತುಂಬಾ ಶ್ರೇಷ್ಠರು ಅಂತ ಹೇಳ್ತೀವಿ. ಆದ್ರೆ ಲಂಕೇಶ್ ಹೇಳ್ತಿದ್ದಾರೆ, ಅವರೆಲ್ಲರನ್ನ ಮೀರಿಸಿದಂತ ಅತ್ಯದ್ಭುತವಾದಂತಹ ಗುಣ ಯಾರಲ್ಲಿತ್ತು ಅಂದ್ರೆ ನನ್ನ ಅವನಲ್ಲಿತ್ತು ಅನ್ನುವಂತ ಮಾತಿಗೆ ಅದನ್ನೇ ಅವ್ರು ಹೇಳ್ತಿರೋದು. ಏನಂದ್ರೆ ದೇವ್ರ ಪೂಜೆ ಒಂದಿನನೂ ಮಾಡ್ಲಿಲ್ಲ, ಹರಿಕತೆ ಕೇಳಲಿಲ್ಲ, ಮುತ್ತೈದೆಯಾಗಿ ಕುಂಕುಮ ಕೂಡ ಇಡ್ಲಿಲ್ಲ. ನಮ್ಗೆ ಗೊತ್ತಿದೆ ಮುತ್ತೈದೆ ಪರಿಕಲ್ಪನೆ ಗಂಡ ಸಾವಿನ ಮುಂಚೆ ಏನಾಗಿರ್ಬೇಕು ಅಂದ್ರೆ ಕುಂಕುಮ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಅನ್ನುವಂತ ಈ ಎಲ್ಲಾ ಗೊಡ್ಡು ಸಂಪ್ರದಾಯಗಳನ್ನ ಮೀರಿ ಬದುಕು ಮುಖ್ಯ ಅನ್ನುವಂತ ಆಶಯವನ್ನು ಇಟ್ಕೊಂಡು ಇಡೀ ಅವ್ವ ಹೇಗೆ ನಮ್ಮನ್ನ ಕಾಪಾಡಿಲ್ಲ ಅನ್ನುವಂತ ಅರ್ಥಪೂರ್ಣವಾದ ಮಾತುಗಳನ್ನ ಲಂಕೇಶ್ ಅವರು ಇಲ್ಲಿ ಮಾತಾಡ್ತಿದ್ದಾರೆ. ಅಲ್ಲೇನೆ ಜೊತೆಗೆ ಮಾತಾಡ್ತಿದ್ದಾರೆ ಏನು ಅಂತಂದ್ರೆ, ಅವ್ವ ಯಾವ ರೀತಿ ಬದುಕಿದ್ಲು ಹಂಗಾದ್ರೆ ಅಂತ ಪ್ರಶ್ನೆಗಳು ಬಂದಾಗ, ಅವ್ವ ಬದುಕಿದ್ ಯಾವ ರೀತಿ ಅಂತಂದ್ರೆ, ಬನದ ಕರಡಿ ಅಂದ್ರೆ ಕಾಡಲ್ಲಿರುವಂತ ಕರಡಿ ಯಾವ ರೀತಿಯಾಗಿ ಮಗುವನ್ನ ಬಗ್ಲಲ್ಲಿ ಅಥವಾ ತನ್ನ ಹೆಗ್ಲಲ್ಲಿ ಇಟ್ಕೊಂಡು ಓಡಾಡಿ ಅದನ್ನ ಕಾಪಾಡ್ಕೊಡುತ್ತೋ ಆ ರೀತಿ ನಮ್ಮನ್ನ ಸಾಕಿದಾಳೆ ಅವ್ವ. ಅಂದ್ರೆ ಏನ್ ಸಿಗುತ್ತೋ ಅದನ್ನೆಲ್ಲ ತಿಂದು, ಏನ್ ಸಿಗುತ್ತೋ ಅದನ್ನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನ ದುಡಿದು ಸಾಕಿ ಈ ಹಂತಕ್ಕೆ ತಗೊಂಬಂದು ನಿಲ್ಸಿದಾಳೆ ಅಂತ ತಾಯಿ ನಿಜಕ್ಕೂ ಶ್ರೇಷ್ಠ ಅನ್ನುವಂತ ಮಾತುಗಳನ್ನ ಅವರು ಮಾತಾಡ್ತಿದ್ದಾರೆ. ನೋಡಿ, ಗಂಡನ್ನ ಸಾಕಿದಾಳು, ಬೈದು ಗುದ್ದಾಡಿದಾಳು, ಗಂಡನ್ನೂ ಸಾಕ್ತಾ ಇದ್ದಾಳೆ, ಮಕ್ಕಳನ್ನು ಸಾಕ್ತಾ ಇದ್ದಾಳೆ, ಜೊತೆ ಗಲಾಟೆನೂ ಮಾಡ್ತಾ ಇದ್ದಾಳೆ, ಏನ್ ಕೆಲಸ ಮಾಡ್ತಿಲ್ಲ, ಸರಿಯಾಗಿ ನೋಡ್ಕೋತಿಲ್ಲ ಅಂತೇಳಿ. ನೋಡಿ, ಹುಲ್ಲು ಅನ್ನ ರೊಟ್ಟಿ ಸೂರು ಮಕ್ಕಳಿಗಾಗಿ ಬೆವರು ಮಣ್ಣು ಚಿಂದಿಯ ಸೀರೆ ಉಟ್ಕೊಂಡು ಕೆಲಸ ಮಾಡ್ತಿದ್ದಾಳೆ. ಜೊತೆಗೆ ಇಡೀ ಕವಿತೆ ಒಳಗಡೆ ಪ್ರಾಣಿ ಸಹಜ ಪ್ರೀತಿಯನ್ನ 3 ರೀತಿಯ ಆಯಾಮಗಳಲ್ಲಿ ಕಾವ್ಯದಲ್ಲಿ ಬರ್ತಾ ಇದೆ. ಏನು, ಯಾವುದೇ ಕೃತಕತೆ ಇಲ್ಲದ ಇರೋಂತ ಅಥವಾ ಕಾಡು ಪ್ರಾಣಿಗಳಲ್ಲಿ ಇರ್ತಕ್ಕಂಥ ನಿಷ್ಕಲ್ಮಶ ರಕ್ಷಣೆಯನ್ನ ಕುರಿತು ಇಡೀ ಕವಿತೆ ಮಾತಾಡ್ತಿದೆ. ಏನು ಅಂದ್ರೆ, ಬನದ ಕರಡಿ ಹಾಗೆ ಚಿಕ್ಕ ಮಕ್ಕಳನ್ನ ಹೊತ್ತು ಗಂಡನ್ನ ಏನ್ ಮಾಡಿದಾಳೆ, ಸಾಕಿದಾಳೆ, ಕಾಸನ್ನ ಗಂಟಿಕ್ಕಿದಾಳೆ. ಎರಡನೇದು, ನೊಂದನಾಯಿಯ ಹಾಗೆ ತನ್ನವರ ರಕ್ಷಣೆಗಾಗಿ ಬೈದು ಗೊಣಗಿ ಒದ್ದಾಡಿದಾಳೆ. ಅಂದ್ರೆ ಯಾರು ಕೂಡ ತನ್ನ ಫ್ಯಾಮಿಲಿ, ತನ್ನ ಮಕ್ಕಳನ್ನ ಬಗ್ಗೆ ಮಾತಾಡಬಾರ್ದು, ಅಥವಾ ಅವ್ರ ಮುಂದೆ ಯಾವುದೇ ರೀತಿಯಾದಂತಹ ಗಲಾಟೆಗಳಿಗೆ ಹೋಗ್ಬಾರ್ದು, ಅವ್ರನ್ನ ಯಾರು ಏನು ಮಾಡಬಾರ್ದು ಅನ್ನುವಂತ ರಕ್ಷಣಾ ವ್ಯವಸ್ಥೆಯ ಅಲ್ಟಿಮೇಟ್ ಆದಂತಹ ಒಂದು ಸಾಧನವಾಗಿ ತನ್ನ ಮಕ್ಕಳನ್ನ, ಗಂಡನನ್ನ, ಮನೆಯನ್ನ ಕಾಪಾಡ್ಕೊಂಡಿದ್ದಾಳೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಸಣ್ಣ ಪುಟ್ಟ ಕೋತಿಯ ಹಾಗೆ ಸಣ್ಣ ಪುಟ್ಟ ಕೋಪ, ಕೆದರಾಟ, ಮನೆತನದ ಉದ್ಧಾರಕ್ಕಾಗಿ ಮರದಿಂದ ಮರಕ್ಕೆ ಹಾರುವಂತೆ ದುಡಿದಾಳು. ಅಂದ್ರೆ ಕೋತಿ ಯಾವ ರೀತಿಯಾಗಿ ಒಂದ್ ಮರದಿಂದ ಮತ್ತೊಂದ್ ಮರಕ್ಕೆ ಅದು ತರಲೆ ಮಾಡುತ್ತೆ, ಕೋಪ ಮಾಡುತ್ತೆ, ಕೆದರಾಡುತ್ತೆ, ಅಥವಾ ಇನ್ನೇನೋ ಮಾಡುತ್ತೆ, ಎಲ್ಲದೂ ಏನಕ್ಕೋಸ್ಕರ ಅಂತಂದ್ರೆ ಮನೆಯನ್ನ ಕಾಪಾಡಕ್ಕೋಸ್ಕರ ಈ ಪ್ರಾಣಿಗಳ ರೂಪಕವಾಗಿ ಬಳಸ್ತಾನೆ. ನನ್ನ ತಾಯಿ ಯಾವ ರೀತಿ ನಮ್ಮನ್ನೆಲ್ಲ ಅಥವಾ ಫ್ಯಾಮಿಲಿಯನ್ನ ಕಾಪಾಡ್ಕೊಂಡು ಬಂದ್ಲು ಅನ್ನುವಂತ ಮಾತುಗಳನ್ನ ಲಂಕೇಶ್ ಅವರು ಹೇಳ್ತಿದ್ದಾರೆ. ಜೊತೆಗೆ ಕರ್ಮವೇ ಅವಳ ಧರ್ಮ. ಕರ್ಮ ಮೀನ್ಸ್ ಕೆಲಸ ಬಿಟ್ರೆ ಅವಳಿಗೆ ಏನು ಗೊತ್ತಿಲ್ಲ, ಅದಕ್ಕೆ ಕುಂಕುಮ ಕೂಡ ಇಡಲಿಲ್ಲ ಅನ್ನುವಂತ ಮಾತನ್ನ ನೀವು ತುಂಬಾ ಗಂಭೀರವಾಗಿ ನೋಡಿದ್ರೆ, ಕುಂಕುಮ ಇಡಬೇಕಾದ್ದು ಮುತ್ತೈದೆಯಾದಂತ ಕರ್ತವ್ಯ. ಆದ್ರೆ ಇಡೀ ಕಾವ್ಯದಲ್ಲಿ ನೀವು ನೋಡಿದ್ರೆ ಗಂಡ ಸರಿ ಇಲ್ಲ ಒಂದ್ ಕಡೆ, ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ, ಮನೆಯನ್ನು ನೋಡ್ಕೋಬೇಕು, ಅವ್ರಿಗೆ ಊಟವನ್ನು ಕೊಡ್ಕೋಬೇಕು, ಜೊತೆಗೆ ಹೊಲ ಮನೆಗಳನ್ನ ನೋಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ. ಅದಕ್ಕೋಸ್ಕರ ಅವಳಿಗೆ ಕುಂಕುಮ ಕೂಡ ಇಡೋಷ್ಟು ಅವಳಿಗೆ ಸಮಯ ಕೂಡ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ. ಭಗವದ್ಗೀತೆ ಕೇಳೋದಕ್ಕೆ ಚೆನ್ನಾಗಿದೆ, ಬಟ್ ತಿನ್ನೋದಕ್ಕೆ ಒಂದು ಹೊತ್ತಿನ ಅನ್ನಕ್ಕೋಸ್ಕರ ನಾವು ದುಡಿಲೇಬೇಕಲ್ವಾ. ಆ ಅರ್ಥದಲ್ಲಿ ನೋಡಿ, ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ. ಅಂದ್ರೆ ಭಗವದ್ಗೀತೆ ಯಾರಿಗ್ ಬೇಕಾಗಿದೆ ಅಂತಂದ್ರೆ ಉಳ್ಳವರಿಗೆ ಬೇಕಾಗಿದೆ. ನಮ್ಮಂತವ್ರಿಗೆ ಏನ್ ಬೇಕು ಅಂದ್ರೆ ಒಂದು ಹೊತ್ತಿನ ಊಟಕ್ಕೆ ಸಿಕ್ಕರೆ ಸಾಕು ಅನ್ನುವಂತ ನೆಲೆ ಒಳಗಡೆ ಇದ್ದಾಗ ನಮಗೆ ಭಗವದ್ಗೀತೆಯ ನಿಮ್ಮ ಉಪದೇಶಗಳು, ಪ್ರವಚನಗಳು ಬೇಕಾಗಿಲ್ಲ ಅನ್ನುವಂತ ಮಾತುಗಳನ್ನ ಲಂಕೇಶ್ ಅವರು ತಾಯಿಯ ಬಗೆಗೆ ಮಾತಾಡ್ತಿದ್ದಾರೆ. ನೋಡಿ, ಅವಳ ಏಕೈಕ ಕಾಳಜಿ ಏನು ಅಂದ್ರೆ, ಕಾಳು ಕಡ್ಡಿ ದುಡಿತಾ ಮಕ್ಕಳು, ಮನೆ ಮೇಲೆ ಒಂದ್ ಸೂರು, ಸ್ವಲ್ಪ ಅನ್ನ ರೊಟ್ಟಿ, ಇಷ್ಟು ಸಿಕ್ಕಿದ್ರೆ ಸಾಕು, ಸ್ವಲ್ಪ ಬೆಡ್ಶೀಟು, ಅದನ್ನ ಅಚಡ ಅಂತ ಕರ್ಕೊಂಡು ಕಂಬಳಿ, ಅಷ್ಟು ಸಿಕ್ಕರೆ ಸಾಕು ಅವಳಿಗೆ, ಇನ್ನೇನು ಬೇಕಿಲ್ಲ ಅವಳಿಗೆ. ಯಾವುದೇ ಕೃತಕ ಭಕ್ತಿ ಹಂಗಿಲ್ಲದೆ ಬದುಕಿದವಳು. ಆ ಭಕ್ತಿನೇ ಬೇಕಾಗಿಲ್ಲ. ಭಕ್ತಿ ಅನ್ನೋದಲ್ಲಿದೆ ಅಂದ್ರೆ ನಾನು ಮಾಡೋ ಕೆಲಸದಲ್ಲಿದೆ ಅಂತ ನಂಬ್ಕೊಂಡಿರೋಳು ನನ್ನ ತಾಯಿ ಅಂತ.
ಆಮೇಲೆ ಕೊನೆಗೊಂದು ಮಾತಿದೆ, ಸರಿ ಸಮಾನರ ಎದುರು ತಲೆ ಎತ್ತಿ ನಡೆದ ಅಪ್ಪಟ ಸ್ವಾಭಿಮಾನಿ ಅನ್ನುವಂಥ ಪದ ತುಂಬಾ ನೀವು ಅದನ್ನ ಸ್ವಾಭಿಮಾನ ಅನ್ನೋನ್ನ ನೋಡಿದ್ರೆ ತಾಯಿ ಯಾವ ರೀತಿ ಇದ್ದಾಳೆ ಅಂದ್ರೆ ಯಾರ ಮುಂದೆನೂ ಕೈ ಚಾಚಲಿಲ್ಲ ಅಂತ, ಯಾರ ಹತ್ರನೂ ಅನ್ನಿಸ್ಕೊಳ್ಳಿಲ್ಲ, ಯಾರ ಹತ್ರನೂ ಬೇಡಲಿಲ್ಲ. ತನ್ನ ಕಷ್ಟ ಆಗಿದ್ರು ಕೂಡ, ಗಂಡ ಸರಿಲ್ಲ ಅಂದ್ರೂ ಕೂಡ, ಮಕ್ಳು ನೋಡ್ಕೋಬೇಕಾದ್ರೂ ಕೂಡ ಯಾರ ಮುಂದೆನೂ ತಲೆ ತೆಗೆಸ್ದಂಗೆ ಇಡೀ ಸೊಸೈಟಿ ಒಳಗಡೆ ಎಲ್ಲರ ಮುಂದೆನೂ ತಲೆ ಎತ್ತಿ ನಡಿಬೇಕು ಅನ್ನುವಂತಹ ಧೈರ್ಯವನ್ನ, ಛಾತಿಯನ್ನ ಇಟ್ಕೊಂಡವಳು ಯಾರು ಅಂದ್ರೆ ಲಂಕೇಶ್ ನನ್ನ ತಾಯಿ ಅನ್ನುವಂತ ಮಾತುಗಳನ್ನ ಕವಿತೆ ಒಳಗಡೆ ಹೇಳ್ತಿದ್ದಾರೆ. ಜೊತೆಗೆ ಮಾತಾಡ್ತಿದ್ದಾರೆ ಏನು ಅಂದ್ರೆ, ಮನೆಯಿಂದ ಹೊಲಕ್ಕೆ ಹೋದಂತೆ ಕನ್ನಡಿ ಮುಖ ನೋಡದೆ ಹೊರಟು ಹೋದದ್ದಕ್ಕೆ. ಅಂದ್ರೆ ಯಾವ ರೀತಿ ಅವಳು ತೀರ್ಕೊಂಡು ಹೋದ್ಲು ಅಂದ್ರೆ, ಮನೆಯಿಂದ ಹೊಲಕ್ಕೆ ದಿನ ಸಹಜವಾಗಿ ಹೋಗಿ ಬರ್ತಾಳೆ, ಅಥವಾ ಕನ್ನಡಿ ಮುಖವನ್ನ ಯಾವ ರೀತಿ ನೋಡ್ಕೊಂಡು ಹೊರಟು ಬರ್ತೀವಲ್ವ ಆ ರೀತಿ ಓದವಳು ಬರ್ತಾಳೆ ಅಂತ ಅಂದ್ಕೊಂಡಿದ್ದವಳು, ಅವಳು ಸೌಂದರ್ಯ ನೋಡ್ಲಿಲ್ಲ, ಅಥವಾ ಅವಳು ತ್ಯಾಗ ನೋಡ್ಲಿಲ್ಲ, ಯಾವ ರೀತಿ ಬದುಕಿದೆ, ನನ್ನ ಜೀವನ ಯಾವ ರೀತಿ, ಅವಳು ನೋಡಿದ್ದೆಲ್ಲ ಏನು ಅಂದ್ರೆ ತನ್ನ ಕುಟುಂಬ, ಮನೆ, ಮಕ್ಕಳು, ಗಂಡ, ಇಷ್ಟಲ್ಲೇ ತನ್ನ ಇಡೀ ಜೀವನವನ್ನ ನೋಡ್ಕೊಂಡಿದ್ದಾಳೆ ಅನ್ನುವಂಥ ಮಾತುಗಳನ್ನ ಲಂಕೇಶ್ ಅವರು ಹೇಳ್ತಿದ್ದಾರೆ. ಜೊತೆಗೆ ಲಂಕೇಶ್ ಅವರ ಕೇವಲ ವ್ಯಕ್ತಿ ಮಾತ್ರ ಅಲ್ಲ, ಒಂದು ನೀವು ಸಾವಿರಾರು ಭಾರತದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಶ್ರಮಿಕ ವರ್ಗದ ಅಸ್ಮಿತೆ ಅಂತಂದ್ರೂ ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಜೊತೆಗೆ ಅವ್ರಿಗೆ ಕೃತಜ್ಞತೆಯನ್ನು ಹೇಳ್ತಿದ್ದಾರೆ ಏನು ಅಂದ್ರೆ, ಇಷ್ಟೆಲ್ಲ ನಮ್ಮ ಜೀವನವನ್ನ ಬೆವರಿನಿಂದ ತಗೊಂಡ್ಬಂದು ಎಲ್ಲಿಗೋ ತಂದು ನೆಲೆಸಿದಂತ ನಮ್ಮ ವಾಸ್ತವದ ತಾಯಿನ ಏನ್ ಮಾಡ್ತಿದೀವಿ ಅಂದ್ರೆ, ಅವಳಿಗೆ ನಿಜವಾಗ್ಲೂ ನಾವು ಏನು ಕೊಡಕ್ ಸಾಧ್ಯ ಆಗ್ತಿಲ್ಲ. ಈ ಕವಿತೆಯ ಮೂಲಕ ಅವಳಿಗೆ ಒಂದು ಮೆಚ್ಚುಗೆಯನ್ನ ಕೊಡ್ತಾ ಇದೀನಿ, ಕೃತಜ್ಞತೆಯ ಕಣ್ಣೀರನ್ನ ಕೊಡ್ತಾ ಇದೀನಿ ಅಂತ ಲಂಕೇಶ್ ಅವರು ಮಾತಾಡ್ತಿರೋದನ್ನ ನೋಡ್ಬೋದು. ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸಿರ್ತೀನಿ. ಮುಂದಿನ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.